ನಾನಿವತ್ತು ಮೇಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಮೇಶೋ ಕ್ರಿಯೇಟ್ ಕ್ಲಬ್ ಓಪನ್ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ಸ್ಟಾ ಜೊತೆ ರೀಲ್ಸ್ ಮಾಡೋದ್ರ ಜೊತೆಗೆ ನಾವು ಯೂಟ್ಯೂಬ್ ಚಾನಲ್ ನ ಕೂಡ ಓಪನ್ ಮಾಡ್ಕೊಬಹುದು. ಅಂಡ್ ಯೂಟ್ಯೂಬ್ ಚಾನಲ್ ನಲ್ಲಿ ಯಾವ ರೀತಿ ವಿಡಿಯೋನ ಮಾಡಿ ಹಾಕ್ಬೇಕು ಅಂತಾನು ನಾನು ಇವತ್ತು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ನ ಯಾವ ರೀತಿ ಓಪನ್ ಮಾಡ್ಕೊಬೇಕು ಅಂಡ್ ಯಾವ ರೀತಿ ಡಿ ಎಂ ಮಾಡ್ಬೇಕು, ಮತ್ತೆ ಯಾವ ರೀತಿ ಅಫಿಲಿಯೇಟ್ ಮಾರ್ಕೆಟ್ ಮಾಡ್ಕೊಬೇಕು, ಅಫಿಲಿಯೇಟ್ ಮಾರ್ಕೆಟ್ ಯಾವ ರೀತಿ ಕನೆಕ್ಟ್ ಮಾಡ್ಬೇಕು, ಅಂದ್ರೆ ಯಾವ ರೀತಿ ನಾವು ಡಿ ಎಂ ಮಾಡ್ಬೇಕು, ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಫಸ್ಟ್ ಆಫ್ ಆಲ್ ಇವಾಗ ನಾನು ಮೇಶೋ ಕ್ರಿಯೇಟರ್ ಕ್ಲಬ್ ನ ಯಾವ ರೀತಿ ಓಪನ್ ಮಾಡ್ಬೇಕು ಅನ್ನೋದನ್ನ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಓಕೆನಾ? ಮೇಶೋ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ, ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ರೋಮಲ್ಲಿ ಹೋಗಿ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ನೆಕ್ಸ್ಟು ಐ ಡಿ ಮತ್ತು ಪಾಸ್ವರ್ಡು, ಯೂಸರ್ ಐ ಡಿ ಪಾಸ್ವರ್ಡು ಕರೆಕ್ಟಾಗಿ ಹಾಕಬೇಕು. ಲಾಗಿನ್ ಈ ಥರ ಬರುತ್ತೆ, ಸೇವ್ ಯುವರ್ ಲಾಗಿನ್ ಇನ್ಫಾರ್ಮೇಷನ್ ಅಂತ ಸೇವ್ ಕೊಟ್ಬಿಟ್ಟು ಅದು ಎಲ್ಲ ಆಕ್ಸೆಪ್ಟ್ ಮಾಡಿಬಿಟ್ಟು ಅಲೋ ಅಂತ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ನಮಗೆ ಅದು ಅಲೋ ಅಂತ ಆಕ್ಸೆಪ್ಟ್ ಮಾಡಿದ್ಮೇಲೆ ನೆಕ್ಸ್ಟು ನಮ್ಮ ಪ್ರೊಫೈಲು ಓಪನ್ ಆಗುತ್ತೆ. ಆಮೇಲೆ ಆಟೋಮೆಟಿಕ್ ಡಿ ಎಮ್ ಕೇಳುತ್ತೆ. ಆಟೋ ಡಿ ಎಮ್ಗೆ ನಾವೇನು ಸೆಲೆಕ್ಟ್ ಮಾಡ್ಕೊಳ್ಳೋದೇ ಬೇಡ, ಅಲ್ಲಿಷ್ಟು ವರ್ಡ್ಸ್ ಇರುತ್ತೆ ಅದೇ ಬೇಕು. ಇನ್ನು ಎಕ್ಸ್ಟ್ರಾ ವರ್ಡ್ ಏನಾದರೂ ಬೇಕು ಅಂದರೆ ನಾವು ಟೈಪ್ ಮಾಡಿ ಆ್ಯಡ್ ಮಾಡಿಕೊಂಡ್ರೆ ಮುಗೀತು. ಇನ್ನು ರೀಲ್ಸ್ಗೆ ಮೇಶೋದು ಟ್ಯಾಗ್ಸು ಹ್ಯಾಶ್ ಟ್ಯಾಗು ಯೂಸ್ ಮಾಡಿಲ್ಲ ಅಂದರೆ ನಮಗೆ ಕಮಿಷನ್ ಬರಲ್ಲ. ಇದು ಫಸ್ಟು ತಿಳ್ಕೊಂಡು ಮಾಡಿ. ಓಕೆನಾ? ಇವಾಗ ನಾನು ಹೇಳ್ಕೊಟ್ಟಿರೋ ತರ ಕರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡ್ಕೊಂಡ್ರೆ ಮತ್ತೆ ಡಿ ಎಂ ಗೆ ಯಾವ್ಯಾವ ರೀತಿ ಲಿಂಕ್ ಹಾಕೊಬೇಕು ಅಂಡ್ ಯಾವ್ಯಾವ ರೀತಿ ವರ್ಡ್ಸ್ ನ ಯೂಸ್ ಮಾಡ್ಬೇಕು ಅದೆಲ್ಲದನ್ನು ಕರೆಕ್ಟ್ ಆಗಿ ಚಾಯ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಮೇನ್ ಇದ್ರಲ್ಲಿ ನಾವು ರೀಲ್ಸ್ ಪೋಸ್ಟ್ ಮಾಡ್ತೀವಿ ಅಲ್ವಾ, ಆಟೋ ಡಿ ಎಂ ಗೆ ಮೀಶೋ ಆಪ್, ಮೀಶೋ ಕ್ರಿಯೇಟರ್ ಆಪ್, ಮೀಶೋ ಕ್ರಿಯೇಟರ್ ಕ್ಲಬ್ ಇದನ್ನ ಹ್ಯಾಶ್ ಟ್ಯಾಗ್ ಅಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡ್ಲೇಬೇಕು. ಎಲ್ರು ಈ ಮಿಸ್ಟೇಕ್ ನ ಮಾಡ್ತಾ ಇದ್ದೀರಾ ಅಂಡ್ ಕ್ವಶನ್ ಕೂಡ ಕೇಳ್ತಾ ಇದ್ದೀರಾ. ಆ ತರ ಮಾಡ್ಬೇಡಿ ಮಿಸ್ಟೇಕ್ ನ. ಹ್ಯಾಶ್ ಟ್ಯಾಗ್ ನೀವು ಹಾಕಿದ್ರೆ ಮಾತ್ರ ನಿಮ್ಗೆ ಕಮಿಷನ್ ಬರುತ್ತೆ, ಇಲ್ಲ ಅಂದ್ರೆ ಕಮಿಷನ್ ಬರಲ್ಲ. ಓಕೆನಾ? ಇನ್ನ ಕೆಲವರು ತುಂಬಾ ಕ್ವಶನ್ ಗಳನ್ನ ಹಾಕ್ತಾ ಇದ್ದೀರಾ. ಮತ್ತೆ ಇದರಲ್ಲಿ ರಿಟರ್ನ್ ಪಾಲಿಸಿನೂ ಕೂಡ ತುಂಬಾನೇ ಚೆನ್ನಾಗಿದೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ. ನಾವು ಬೇಕಂದ್ರೆ ಆರ್ಡರ್ ಮಾಡ್ಕೊಂಡು ವಿಡಿಯೋನ ಮಾಡ್ಬಿಟ್ಟು ಮತ್ತೆ ರಿಟರ್ನ್ ಕೂಡ ಮಾಡಬಹುದು. ಆ ತರ ಆಪ್ಷನ್ ಕೂಡ ನಮ್ಮ ಮೀಶೋದವರು ನನ್ಗೆ ಕೊಡ್ತಾ ಇದ್ದಾರೆ. ನಾನು ಮೊನ್ನೆ ಅಷ್ಟೇ ಎಲ್ಲ ಚೆಕ್ ಮಾಡಿದೀನಿ. ನನ್ಗೆ ತುಂಬಾ ಜನ ಕಮೆಂಟ್ ಹಾಕಿ ಕೇಳಿದ್ರಿ, ಇವಾಗ ಆರ್ಡರ್ ಮಾಡ್ಕೊಂಡು ನಾವು ರಿವ್ಯೂ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಮಾಡ್ಬೋದಾ ಅಕ್ಕ ಅಂತ ಕೇಳಿದ್ರೆ, ಹೌದು ಮಾಡ್ಬೋದು. ಬಟ್ ನಾವು ಅದನ್ನ ಬೇರೆಲ್ಲ ಮಾಡೋ ಆಗಿರಲ್ಲ. ಜಸ್ಟ್ ಆಗಿ ಪ್ರಾಡಕ್ಟ್ ನ ತೋರ್ಸ್ಬಿಟ್ಟು ರಿವ್ಯೂ ಕೊಟ್ಬಿಟ್ಟು ವಿಡಿಯೋನ ಮಾಡ್ಬೇಕಾಗುತ್ತೆ. ಓಕೆನಾ? ಆ ತರ ಮಾಡ್ಬಿಟ್ಟು ಕ್ಲೀನ್ ಆಗಿ ಮತ್ತೆ ಪ್ಯಾಕ್ ಮಾಡಿ ಮತ್ತೆ ನಾವು ಅದನ್ನ ರಿಟರ್ನ್ ಮಾಡ್ಬೋದು. ಇದು ಆಪ್ಷನ್ ಬಂದು ಸಡನ್ ಆಗಿ ಎಲ್ರಿಗೂ ಸಿಗಲ್ಲ. ಓಕೆನಾ? ನಮ್ದು ವಿಡಿಯೋಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರೆ, ಚೆನ್ನಾಗಿ ಬರ್ತಾ ಇರ್ಬೇಕು ಅಂಡ್ ಆರ್ಡರ್ಸ್ ಕೂಡ ಚೆನ್ನಾಗಿ ಆಗ್ತಾ ಇದ್ರೆ ಅಂತ ಒಂದು ಅಕೌಂಟ್ ಗಳಿಗೆ ಬೇಗ ಎಲಿಜಿಬಲ್ ಇರುತ್ತೆ. ಮತ್ತೆ ಪೇ ಲೇಟರ್ ಕೂಡ ಅಷ್ಟೇನೆ, ಎಲ್ಲಾ ಅಕೌಂಟ್ ಗಳಿಗೂನು ಕೊಟ್ಬಿಡಲ್ಲ ಪೇ ಲೇಟರ್ ನ. ನಮ್ದು ಅಕೌಂಟ್ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡ್ತಾರೆ. ಮತ್ತೆ ನಾವು ಅಕೌಂಟ್ ಅಂದ್ರೆ ನಾವು ಆರ್ಡರ್ ಮಾಡಿರೋದನ್ನೆಲ್ಲ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿರ್ತೀವ, ಮತ್ತೆ ಜಾಸ್ತಿ ಕ್ಯಾನ್ಸಲ್ ಏನಾದ್ರು ಮಾಡಿದ್ರೆ ಈ ತರ ಮಾಡಿರೋರ್ಗೆ ಸಿಗಲ್ಲ. ಮತ್ತೆ ತುಂಬಾ ಪ್ರಾಡಕ್ಟ್ ನ ತಗೊಂಡು ತುಂಬಾ ರಿಟರ್ನ್ ಮಾಡಿರ್ತಾರೆ ನೋಡಿ, ಅಂತವ್ರಿಗೆಲ್ಲ ಮೇಶೋ ಪೇ ಲೇಟರ್ ಸಿಗಲ್ಲ. ಇನ್ನು ಮೇಶೋ ಪೇ ಲೇಟರ್ ಇಂದ ನಮ್ಗೆ ಯೂಸ್ ಏನಪ್ಪಾ, ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ, ಇನ್ ಕೇಸ್ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ನನ್ಗೆ ಅರ್ಜೆಂಟ್ ಬೇಕಿರುತ್ತೆ, ಇಲ್ಲ ನಾವು ರಿವ್ಯೂ ಮಾಡೋದಕ್ಕೂ ಕೂಡ ನಾವು ಮುಂಚೆನೆ ಅಡ್ವಾನ್ಸ್ ಪೇ ಲೇಟರ್ ನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೊಬಹುದು. ಇನ್ನು ಪೇ ಲೇಟರ್ ಅಲ್ಲಿ ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ಮೇಲೆ ನಮ್ಗೆ 20 to 25 ಡೇಸ್ ಟೈಮ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ನಾವು ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಹಾಕೋತರ ಅಥವಾ ಜಾಸ್ತಿ ಚಾರ್ಜಸ್ ಮಾಡ್ತಾರೆ. ಓಕೆನಾ? ಇದು ಪೇ ಲೇಟರ್ದಾಯ್ತು. ಇನ್ನ ಇನ್ಸ್ಟಾಗ್ರಾಮ್ದು ಯಾವ ರೀತಿ ಓಪನ್ ಮಾಡ್ಕೊಬೇಕು ಕ್ರಿಯೇಟರ್ ಕ್ಲಬ್ ಅನ್ನೋದನ್ನ ಹೇಳ್ಕೊಟ್ಟೆ. ಇವಾಗ ಆಟೋ ಡಿ ಎಂ ಯಾವ ರೀತಿ ಮಾಡ್ಬೇಕು, ನಾನು ಈ ಕಡೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆ. ಮೀಶೋ ಆಪ್ ಗೆ ಹೋಗೋಣ. ನಾನಿವಾಗ ಫಸ್ಟ್ ಅಂದ್ರೆ ಆಟೋಮೆಟಿಕ್ ಅಫಿಲಿಯೇಟ್ ಮಾರ್ಕೆಟ್ ಪ್ರಾಡಕ್ಟ್ ಲಿಂಕ್ ಹಾಕ್ತಿವಿ ಅಲ್ವಾ, ಅದನ್ನ ಹೇಳ್ಕೊಡ್ತೀನಿ. ಓಕೆನಾ? ನಮ್ದು ಕ್ರಿಯೇಟರ್ ಅಕೌಂಟ್ ಗೆ ಹೋಗೋಣ. ಮೀಶೋ ಕ್ರಿಯೇಟರ್ ಆಪ್ ಕ್ಲಬ್ ಅಂತ ಇದೆ ಅಲ್ವಾ, ಅದನ್ನ ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ಇದೆ ನೋಡಿ, ಫಸ್ಟ್ ಒನ್ ಬಂದು ನಾವು ರೀಲ್ಸ್ ಮಾಡಿರ್ತೀವಿ ಅಲ್ವಾ, ಅದಕ್ಕೆ ಡೈರೆಕ್ಟ್ ಡಿ ಎಂ ಮಾಡೋದಾಗಿರುತ್ತೆ. ಅಫಿಲಿಯೇಟ್ ಮಾರ್ಕೆಟ್ ಅಂದ್ರೆ ನಾವು ಸ್ಟೋರಿಗೆ ಹಾಕೋದಾಗಿರುತ್ತೆ. ಸೊ ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಕ್ರಿಯೇಟ್ ಲಿಂಕ್ ಫಾರ್ ಯೂಟ್ಯೂಬ್, ಇನ್ಸ್ಟಾ ಸ್ಟೋರೀಸ್, ಫೇಸ್ಬುಕ್. ಇದು ಒಂದನ್ನೇ ನಾವು ಮೂರಕ್ಕೂ ಶೇರ್ ಮಾಡ್ಕೊಬಹುದು. ಯೂಟ್ಯೂಬ್ಗೂ ಶೇರ್ ಮಾಡ್ಕೊಬಹುದು, ಮತ್ತೆ
ಇನ್ಸ್ಟಾಗ್ರಾಮ್ಗೂ ಶೇರ್ ಮಾಡ್ಕೊಬಹುದು, ಫೇಸ್ಬುಕ್ಗೂ ಶೇರ್ ಮಾಡ್ಕೊಬಹುದು. ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ರೆ ಫೇಸ್ಬುಕ್ಗೆ ಆಲ್ರೆಡಿ ಆಟೋಮೆಟಿಕ್ ಆಗುತ್ತೆ, ನೀವು ಸೆಟ್ಟಿಂಗ್ ಮಾಡ್ಕೊಂಡಿದ್ರೆ. ಯೂಟ್ಯೂಬ್ಗೆ ಯಾವ ರೀತಿ ಹಾಕ್ಬೇಕಂತ ತೋರಿಸ್ತೀನಿ ಇವಾಗ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಇದೆ, ಯೂಟ್ಯೂಬ್ ಅಂತ ಇದೆ, ಫೇಸ್ಬುಕ್ ಅಂತ ಇದೆ. ನಾನು ಇವಾಗ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ವಿಶ್ ಲಿಂಕ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆ, ನಾನು ಇವಾಗ ಇವೆರಡು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ, ಫಸ್ಟ್ ಒನ್ ಇರೋದನ್ನೇ. ಇವಾಗ ಕೆಳಗಡೆ ಬಂದ್ರೆ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅಂದ್ರೆ ನಾವು ಆ ಪ್ರಾಡಕ್ಟ್ ನ ಬೈ ಮಾಡಿರಲ್ಲ, ಹಾಗೆ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಮ್ಗೆ ಅದರಿಂದ ಆ ಲಿಂಕ್ ಇಂದ ಯಾರಾದ್ರೂ ನಮ್ಗೆ ಆರ್ಡರ್ ಮಾಡ್ಕೊಂಡ್ರೆ ಅದರಿಂದ ನಮ್ಗೆ ಕಮಿಷನ್ ಬರುತ್ತೆ. ಸೊ ನಾವು ಅದು ಆರ್ಡರ್ ಮಾಡ್ಕೊಬೇಕಾದ್ರೆ ಅದಕ್ಕೆ ಎಷ್ಟು ಕಮಿಷನ್ ಇರುತ್ತೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೊಬೇಕಾಗುತ್ತೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ ಎಲ್ಲಿ ಕಮಿಷನ್ ಬರುತ್ತೆ, ಯಾವ ರೀತಿ ಶೋ ಆಗುತ್ತೆ ಅಂತ. ಇನ್ನು ಪೇಸ್ಟ್ ಮೇಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ಅಲ್ವಾ, ಅದರಲ್ಲಿ ನಾವು ಸಪರೇಟ್ ಮೇಶೋದ ಹೋಮ್ ಪೇಜ್ ಅಲ್ಲಿ ಪ್ರಾಡಕ್ಟ್ ಯಾವ್ದಾದ್ರು ಇಷ್ಟ ಆದ್ರೂ ಕೂಡ ಅಲ್ಲಿ ಡೈರೆಕ್ಟ್ ನಾವು ಅದು ಶೇರ್ ಹೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡ್ಕೊಂಡು ಲಿಂಕ್ ನ ಇಲ್ಲಿ ಪೇಸ್ಟ್ ಮಾಡಿದ್ರೆ ಅದು ಪ್ರಾಡಕ್ಟ್ ಓಪನ್ ಆಗುತ್ತೆ. ಓಕೆನಾ, ಇವಾಗ ಇದೆರಡು ನಾನು ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಬಂದಿದೆ. ಕಂಪ್ಲೀಟ್ ಅಂತ ಕೊಟ್ರೆ ನೋಡಿ ಇಲ್ಲಿ ಬರುತ್ತೆ. ಇವಾಗ ಇಲ್ಲಿದೆ ನೋಡಿ, ಕಾಪಿ ಕಲೆಕ್ಷನ್ ಲಿಂಕ್ ಗೋ ಟು ಓಮ್ ಅಂತ ಇದೆ. ಇವಾಗ ಇದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಗೋ ಟು ಓಮ್ ಅಂತ ಹೋಗ್ತಾ ಇದ್ದೀನಿ. ಇವಾಗ ನಾನು ಮತ್ತೆ ಅದನ್ನ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಆ ಲಿಂಕ್ ನ ಹಾಕೊಬೇಕಾಗುತ್ತೆ. ಇವಾಗ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಇಲ್ಲಿ ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಪ್ರಾಡಕ್ಟ್ ಏನ್ ನಾವು ತಗೊಂಡಿರ್ತೀವಿ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನಾನು ಅದನ್ನ ಹಾಕ್ಬೇಕಾಗತ್ತೆ. ತೋರಿಸ್ತೀನಿ ಸ್ಕ್ರೀನ್ ಶಾಟ್ ಯಾವ ರೀತಿ ತಗೊಬೇಕು ಅಂತ. ನಾವು ಇದು ಅಫಿಲಿಯೇಟ್ ಮಾರ್ಕೆಟ್ DM ಮುಂಚೆನೆ ತಗೊಳ್ತೀವಿ ಅಲ್ವಾ, ಅವಾಗ್ಲೇನೆ ನಾವು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ ವಿಶ್ ಲಿಸ್ಟ್ ಅಲ್ಲಿ ಹೋಗಿ ಸ್ಕ್ರೀನ್ ಶಾಟ್ ತಗೊಳ್ಳೋಣ. ಓಕೆನಾ, ಇದು ಪ್ರಾಡಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳೋಣ. ಓಕೆ, ಅದನ್ನಾಗೆ ಬರೀ ಇದು ಬರೋ ತರ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಓಕೆ, ಸೇವ್. ಬ್ಯಾಕ್ ಬರೋಣ. ಇವಾಗ ಇಲ್ಲಿ ಫೋಟೋ ಬಂದಿದೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಿಕ್ಕರ್ ಕಾಣಿಸ್ತಾ ಇದೆ ಅಲ್ವಾ, ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಲಿಂಕ್ ಅಂತ ಬರುತ್ತೆ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಲಿಂಕ್ ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಆದ್ರೆ ಇಲ್ಲಾಗುತ್ತೆ. ಇಲ್ಲಿ ಕಸ್ಟಮೈಸ್ ಸ್ಟಿಕ್ಕರ್ ಟೆಕ್ಸ್ಟ್ ಅಂತ ಇದೆ ಅಲ್ವಾ, ನೀವು ಅಲ್ಲಿ ಬೇರೆ ಏನಾದ್ರು ಬೇಕಾದ್ರೂ ಹಾಕೊಬಹುದು. ಶಾಪ್ ಟುಡೇ, ಆಫರ್ ಇಸ್ ದೇರ್, ಏನ್ ಬೇಕಾದ್ರೂ ನೀವು ಹಾಕೊಬಹುದು. ನಾನು ಇವಾಗ ಏನು ಹಾಕ್ತಾ ಇಲ್ಲ. ಸೊ ಡನ್ ಅಂತ ಕೊಟ್ರೆ ನೋಡಿ ಇಲ್ಲಿ ಅಫಿಲಿಯೇಟ್ meesho.com ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ 2-3 ಕಲರ್ ಚೇಂಜ್ ಆಗುತ್ತೆ. ನಾನು ಇವಾಗ ಇದನ್ನ ಇಲ್ಲಿ ಮೇಲ್ಗಡೆ ಹಾಕ್ತೆ. ಓಕೆನಾ, ಹಿಂಗ್ ಮಾಡ್ಬಿಟ್ಟು ಇದನ್ನ ಶೇರ್ ಮಾಡಿದ್ರೆ ಶೇರ್ ಆಯ್ತು ಅದು. ಓಕೆನಾ, ನೀವು ಅದಕ್ ಬೇಕಂದ್ರೆ ಸಾಂಗ್ ಬೇಕಾದ್ರೂ ಹಾಕ್ಬೋದು. ಇನ್ನ ಯೂಟ್ಯೂಬ್ಗೆ ಅದನ್ನ ಯಾವ ರೀತಿ ಹಾಕ್ಬೇಕು ಅಂದ್ರೆ ನಮ್ಮ ಅಕೌಂಟ್ ನ ಓಪನ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಯಾವ್ದಾದ್ರು ಒಂದು ನಾನು ಹಾಕಿರೋಂತ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋಗಾದ್ರೂ ಹಾಕ್ಬೋದು, ಶಾರ್ಟ್ಸ್ ಬೇಕಾದ್ರೂ ಹಾಕ್ಬೋದು. ಓಕೆನಾ, ನಾನು ಇವಾಗ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅದಕ್ಕೆ ಹಾಕ್ತೀನಿ. ಓಕೆನಾ, ಈಗ ಈ ವಿಡಿಯೋ ಹಾಕಿದೀನಿ ಅಲ್ವಾ, ಎಡಿಟ್ಗೆ ಹೋಗೋಣ. ಸ್ವಲ್ಪ ಲೇಟ್ ಆಗುತ್ತೆ ಓಪನ್ ಆಗೋದು. ಎಡಿಟ್ ಹೋದ್ರೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇಲ್ಲಿ ಮಧ್ಯದಲ್ಲಿ ಒಂದ್ ಕಡೆ ಆ ಲಿಂಕ್ ನ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ನೋಡಿ, ಇವಾಗ ಅದು ಮೇಶೋದು ಪೇಸ್ಟ್ ಆಗಿದೆ. ಓಕೆನಾ, ಇವಾಗ ಬ್ಯಾಕ್ ಹೋದ್ರೆ ಸೇವ್ ಕೊಡೋಣ. ಸೇವ್ ಆಯ್ತು. ಇವಾಗ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಇವಾಗ ಯೂಟ್ಯೂಬ್ ಅಲ್ಲಿ ಯಾವ ತರ ಗೊತ್ತಾ, ಇವಾಗ ನಾನು ಈ ಪ್ರಾಡಕ್ಟ್ ನ ತಗೊಂಡಿದ್ದೀನಿ. ನಾನು ಎಕ್ಸಾಂಪಲ್ ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಕೆಳಗಡೆ, ಮೇಶೋ ಕಡಿಮೆ ಬೆಲೆಗೆ ಕುರ್ತಾ ಸೆಟ್ ಆಫ್ 3. ಈ ತರ ನಾವು ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಮೇಶೋ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ಬೋದು. ಪ್ರಾಡಕ್ಟ್ ನ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಕಮ್ಮಿ ರೇಟ್ಗೆ ಈ ತರ ತಗೊಂಡಿದೀವಿ,
ಈ ತರ ಕೂಡ ನಾವು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡ್ಕೊಂಡ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಮಾನಿಟೈಸೇಷನ್ ಮಾಡ್ಕೊಬಹುದು. ನಂದು ಆಲ್ರೆಡಿ ಮಾನಿಟೈಸೇಷನ್ ಚಾನಲ್. ನಮ್ಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಬೇಕಂದ್ರೆ 1,000 ಸಬ್ಸ್ಕ್ರೈಬರ್ ಮಾಡ್ಕೊಬೇಕಾಗುತ್ತೆ. ಮತ್ತೆ 1 ವರ್ಷದೊಳಗಡೆ 4,000 ವಾಚ್ ಟೈಮ್ ನ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ವಿಡಿಯೋನ ನೋಡ್ತಾರೆ ಅಲ್ವಾ, ಆ ನೋಡೋ ಅಂತ ಟೈಮಿಂಗ್ಸ್ ಬಂದು 4,000 ಆಗ್ಬೇಕು. 4,000 ಆಗಿ 1,000 ಸಬ್ಸ್ಕ್ರೈಬರ್ ಆದ್ರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ 1 ವರ್ಷದೊಳಗಡೆ. ಓಕೆನಾ. ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದ್ರೆ ನಮ್ಗೆ ಅದ್ರಿಂದನೂ ಕೂಡ ಅಮೌಂಟ್ ನ ಮಾಡ್ಕೊಬಹುದು. ಇವಾಗ ನಾವು ಹಾಕೋ ಒಂದು ವಿಡಿಯೋ ಎಷ್ಟು ವ್ಯೂಸ್ ಆಗುತ್ತೆ ಅಷ್ಟು ನಮ್ಗೆ ಅಮೌಂಟ್ ಬರುತ್ತೆ. ಸೊ ನಾವ್ ಈ ಕಡೆ ಯೂಟ್ಯೂಬ್ ಅಲ್ಲೂ ಗ್ರೋತ್ ಮಾಡ್ಕೊಬಹುದು, ಆ ಕಡೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅಫಿಲಿಯೇಟ್ ಮಾರ್ಕೆಟ್ ಇಂದ ಅಮೌಂಟ್ ನ ಮಾಡ್ಕೊಬಹುದು. ರೀಲ್ಸ್ಗೂ ಕೂಡ ಆಟೋ ಡಿ ಎಂ ಮಾಡ್ಕೊಂಡು ಅದ್ರಿಂದ ಕೂಡ ಅಮೌಂಟ್ ಅರ್ನ್ ಮಾಡ್ಕೊಬಹುದು. ಸೊ ನಮ್ ಎಲ್ಲೆಲ್ಲೋ ಹೆಂಗೆಂಗೋ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಈ ತರ ಟೈಮ್ ನ ಹಾಕ್ಬಿಟ್ಟು ಈ ತರ ನಾವು ವರ್ಕ್ ಮಾಡಿದ್ರೆ ಮಂತ್ಲಿಗೆ ಏನಿಲ್ಲ ಅಂದ್ರೂ 15,000 ಇಂದ 20,000 ಗ್ಯಾರಂಟಿ ಅಮೌಂಟ್ ಬರುತ್ತೆ. ಐ ನೋ ಸ್ಟಾರ್ಟಿಂಗ್ಗೆ ಬಂದ್ಬಿಡಲ್ಲ. ನಾನು ಈ ತಿಂಗಳು ಓಪನ್ ಮಾಡಿದೀನಿ, ನಂಗೆ ಈಗ 2-3 ತಿಂಗಳಲ್ಲೇ ಬರ್ಬೇಕು ಅಂದ್ರೆ ಆಗಲ್ಲ. ನಾವ್ ಅದಕ್ಕೆ ಎಫರ್ಟ್ ಹಾಕ್ಬೇಕಾಗುತ್ತೆ, ನಮ್ ಕೆಲ್ಸ ಅಲ್ಲಿ ಇರ್ಬೇಕಾಗುತ್ತೆ. ಹಂಗಿದ್ದಾಗ ನಮ್ಗೆ ಅದ್ರಲ್ಲಿ ಅಮೌಂಟ್ ನ ಚೆನ್ನಾಗಿ ಮಾಡ್ಕೊಬಹುದು. ಓಕೆನಾ. ಇನ್ನ ಬ್ಯಾಕ್ ಬಂದ್ರೆ ಮೀಶೋದು ಆಪ್ಗೆ ಹೋದ್ರೆ ಹೋಮ್ ಪೇಜ್ಗೆ ಹೋಗೋಣ. ನಾನ್ ನಿಮ್ಗೆ ಕಮಿಷನ್ ನೋಡ್ಕೊಬೇಕು ಅಂತ ಹೇಳ್ದೆ ಅಲ್ವಾ, ಈ ಪೇಜ್ ಅಲ್ಲಿ ಇಲ್ಲ, ನಾನು ಸೇವ್ ಮಾಡ್ಕೊಂಡಿದೀನಿ, ಅದ್ರಲ್ಲಿ ಇದೆ. ಓಕೆನಾ. ಇಲ್ಲಿದೆ ನೋಡಿ. ಇವಾಗ ಫಸ್ಟ್ ಇದು ಒಗ್ಗರಣೆ ಡಬ್ಬಿಗೆ 10% ಕಮಿಷನ್ ಅಂತ ಇದೆ. ಅಂದ್ರೆ ಆ ಬಾಕ್ಸ್, ಅದು ಟ್ರೇ, ಅದ್ರಲ್ಲಿ ಎಲ್ಲ ಜೋಡಿಸ್ಕೊಳ್ಳೋದು. ನಾವ್ ಈ ತರ ಕಮಿಷನ್ ಯಾವ್ದು ಜಾಸ್ತಿ ಬರುತ್ತೆ ಅದನ್ನ ನೋಡ್ಕೊಬೇಕಾಗುತ್ತೆ. ಓಕೆನಾ. ಇನ್ನ ಇದು ಪಕ್ಕದಲ್ಲಿ ಬಂದು 4% ಕಮಿಷನ್ ಇದೆ. ಅದು 4% ಕಮಿಷನ್ ನಮ್ಗೆ ಹೆಂಗ್ ಬರುತ್ತೆ, ನಾವು ಸ್ಟೋರಿಯಲ್ಲಿ ಹಾಕಿರೋ ಲಿಂಕ್ ನ ಕ್ಲಿಕ್ ಮಾಡಿ ಅದ್ರಿಂದ ಯಾರಿಗಾದ್ರೂ ಇಷ್ಟ ಆಗಿ ಅವ್ರು ಆರ್ಡರ್ ಮಾಡ್ಕೊಂಡ್ರೆ ಆ ಆರ್ಡರ್ ಇಂದ ನಮ್ಗೆ ಕಮಿಷನ್ ಬರುತ್ತೆ. ಸೊ ನಮ್ಗೆ ಅಂದ್ರೆ ನಮ್ ರೀಲ್ಸ್ ಚೆನ್ನಾಗಿ ವ್ಯೂಸ್ ಬಂದು ಜಾಸ್ತಿ ಜನಕ್ಕೆ ರೀಚ್ ಆಗ್ಬಿಟ್ಟು ಜಾಸ್ತಿ ಜನ ಪ್ರಾಡಕ್ಟ್ ನ ಬೈ ಮಾಡಿದ್ರೆ ಅವಾಗ ನಮ್ಗೆ ಕಮಿಷನ್ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ ಈಸಿ ಆಗುತ್ತೆ. ಓಕೆನಾ. ಇನ್ನ ಈ ಡ್ರೆಸ್ ಗೆ ಬಂದು ಒಂದಕ್ಕೆ 10% ಇದೆ, ಒಂದಕ್ಕೆ 4% ಇದೆ ಕಮಿಷನ್. ನಮ್ಗೆ ನೋಡ್ಕೊಂಡು ನಾವ್ ಮಾಡ್ಕೊಬೇಕಾಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ಕೆಳಗಡೆ ಡ್ರೆಸ್ ಗೆ 10% ಇದೆ, ಈ ಪಿಂಕ್ ಕಲರ್, ವೈಟ್ ಪಿಂಕ್ ಕಲರ್ ಗೆ 4% ಇದೆ. ಈ ತರ ನಾನಿದು ತಗೊಂಡು ರಿವ್ಯೂ ಕೊಡ್ಬೇಕು ಅನ್ಬಿಟ್ಟು ನಾನು ವಿಶ್ ಲಿಂಕ್ ಅಲ್ಲಿ ಹಾಕೊಂಡಿದೀನಿ. ಓಕೆನಾ. ಕಮಿಷನ್ ಇದೆ ಅನ್ಬಿಟ್ಟು ಹಾಕೊಂಡಿರೋದಲ್ಲ, ನನ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ ಗಳನ್ನ ಹಾಗೆ ಕಮಿಷನ್ ಇರೋದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ವಿಶ್ ಲಿಂಕ್ ಅಲ್ಲಿ ಹಾಕೊಂಡಿದೀನಿ. ನನ್ಗೆ ಇವಾಗ ಸ್ವಲ್ಪ ಮಾಡೋದಕ್ ಆಗ್ತಾ ಇಲ್ಲ, ಮನೆ ಕಟ್ತಾ ಇದೀವಿ. ಸೊ ಹಂಗಾಗಿ ಟೈಮ್ ಇರಲ್ಲ. ಹಂಗಾಗಿ ಜಸ್ಟ್ ಮೀಶೋ ಕ್ರಿಯೇಟರ್ ಕ್ಲಬ್ದು ನಾನ್ ಎಷ್ಟ್ ತಿಳ್ಕೊಂಡಿದ್ದೀನೋ ಅದನ್ನ ನನ್ನ ಫ್ರೆಂಡ್ಸ್ ಗಳಿಗೂ ತಿಳಿಸೋಣ ಅನ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ. ಈ ತರ ಇರುತ್ತೆ. ಇನ್ನ ಮೀಶೋ ಕ್ರಿಯೇಟರ್ ಕ್ಲಬ್, ಇದ್ರಲ್ಲಿ ನಾವು ಆರಾಮಾಗಿ ಅಮೌಂಟ್ ನ ಮಾಡ್ಕೊಬಹುದು. ಎಲ್ರು ಡೌಟ್ ಇಂದ ಕೇಳ್ತಾ ಇದ್ದೀರಾ ನಿಜವಾಗ್ಲೂ ದುಡ್ಡು ಬರುತ್ತಾ ಅಂತ. ಬರುತ್ತೆ 100%. ನಿಮ್ಗೆ ಟ್ರಸ್ಟ್ ಇರ್ಬೇಕು, ಮತ್ತೆ ನಾವ್ ಎಫರ್ಟ್ ಹಾಕ್ಬೇಕು. ಕೆಲ್ಸ ಎಫರ್ಟ್ ಹಾಕ್ದಿರನೆ ದುಡ್ಡನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಹೋಗ್ಬಾರ್ದು. ನಾನ್ ಹೇಳ್ದಾಗೆ ಯೂಟ್ಯೂಬ್ ಚಾನಲ್ ಅಲ್ಲೂ ವಿಡಿಯೋಸ್ ಹಾಕಿ ಮೇಂಟೈನ್ ಮಾಡಿ. ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗುತ್ತೆ. ನಾವು ಕರೆಕ್ಟ್ ಆಗಿ ಗಮನ ಕೊಟ್ಟು ಎರಡರಲ್ಲೂ ಕನ್ಸಿಸ್ಟೆನ್ಸಿ ಕೊಟ್ರೆ ನಮ್ಗೆ ಆರಾಮಾಗಿ ಗ್ರೋತ್ ಮಾಡ್ಕೊಬಹುದು. ತಿಂಗಳಿಗೆ 12,000 13,000 15,000 20,000 ಈ ತರ ಹೆಂಗ್ ಬೇಕಾದ್ರೂ ಅರ್ನ್ ಮಾಡ್ಕೊಬಹುದು. ಅಂದ್ರೆ ನಮ್ ಪ್ರಾಡಕ್ಟ್ ಎಷ್ಟು ಬೈ ಮಾಡ್ತಾರೋ ಅಷ್ಟು ಕಮಿಷನ್ ನಮಗ್ ಬರುತ್ತೆ. ಅಂಡ್ ಕಮಿಷನ್ ನಾವು ಸೆಲೆಕ್ಟ್ ಮಾಡೋದು ಅಷ್ಟೇ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಓಕೆನಾ. ಈ ತರ ಮಾಡ್ಕೊಂಡ್ರೆ ನಮ್ಗೆ ಆರಾಮಾಗಿ ಅಮೌಂಟ್ ನ ಅರ್ನ್ ಮಾಡ್ಕೊಬಹುದು. ನನ್ ಸ್ಕ್ರೀನ್ ರೆಕಾರ್ಡ್ ಆಫೇ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಓಕೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹೆಂಗ್ ಎಂಟ್ರಿ ಮಾಡ್ಬೇಕು, ಏನು IFSC ಕೋಡ್ ಎಲ್ಲ ಹಾಕ್ಬೇಕು, ಪಾನ್ ನಂಬರ್ ಎಲ್ಲ ಹಾಕ್ಬೇಕು, ಇದು ಸೇಫಾ ಅಂತ ಕೇಳ್ತಾ ಇದ್ದೀರಾ. ಸೇಫೇ, ಏನು ಡೌಟ್ ಏನು ಇರಲ್ಲ. ಅಂದ್ರೆ ಅಕೌಂಟ್ ಗೆ ಅಮೌಂಟ್ ಕ್ರೆಡಿಟ್ ಆಗ್ಬೇಕು ಅಂದ್ರೆ ನಮ್ ಬ್ಯಾಂಕ್ ಡೀಟೇಲ್ಸ್ ಹಾಕ್ಲೇಬೇಕಲ್ವಾ. ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ರೆ ಮತ್ತೆ ಇಲ್ಲಾಂದ್ರೆ ಪ್ರಾಡಕ್ಟ್ ನ ತಗೊಂಡು ರಿಟರ್ನ್ ಮಾಡೋದು, ನಾವೇನಾದ್ರೂ ಫೋನ್ ಪೇ ಮಾಡಿ, ಮೀಶೋ ಅಕೌಂಟ್ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದು ಫೋನ್ ಪೇ ಮಾಡ್ಬಿಟ್ಟು ಇವಾಗ ಪ್ರಾಡಕ್ಟ್ ನ ಬೈ ಮಾಡಿರ್ತೀವಿ ಅಲ್ವಾ, ಅವಾಗ ನಮ್ದು ಆಲ್ರೆಡಿ ಫೋನ್ ಪೇ ಡೀಟೇಲ್ಸ್ ಎಲ್ಲ ಅಲ್ಲಿ ಇರುತ್ತೆ. ಇನ್ ಕೇಸ್ ಬ್ಯಾಂಕ್ ಡೀಟೇಲ್ಸ್ ಎಕ್ಸ್ಟ್ರಾ ಏನೇನ್ ಕೇಳುತ್ತೆ ಅಂದ್ರೆ ಪಾನ್ ನಂಬರ್ ಕೇಳುತ್ತೆ, ಅಕೌಂಟ್ ನಂಬರ್ ಕೇಳುತ್ತೆ, IFSC ಕೋಡ್ ಕೇಳುತ್ತೆ, ಅಷ್ಟೇ. ಇಷ್ಟ ಬ್ಯಾಂಕ್ ಡೀಟೇಲ್ಸ್ ನ ಇಷ್ಟ ಕೇಳಿಸುತ್ತೆ. ಮತ್ತೆ ನಮ್ ನೇಮು, ಕರೆಕ್ಟ್ ಆಗಿರೋ ನೇಮು, ಅಂದ್ರೆ ಪಾಸ್ಬುಕ್ ನ ತಗೊಂಡು ಅದ್ ನೋಡ್ಕೊಂಡು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಅದು ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರೆ ನಮ್ಗೆ ಅಮೌಂಟ್ ಕಮ್ಮಿ ಬರುತ್ತೆ. ಇನ್ನ ಪೇಮೆಂಟ್ ಬಂದು 15 days ಒನ್ಸ್ ಇರುತ್ತೆ. ಓಕೆನಾ. ಅಂದ್ರೆ ರಿಟರ್ನ್ ಪಾಲಿಸಿ 10 to 12 days ಇರುತ್ತೆ ಅಲ್ವಾ, ಅದು ಅವ್ರಿಗೆ ರಿಟರ್ನ್ ಆಗಿ ಅವರು ಇನ್ ಕೇಸ್ ರಿಟರ್ನ್ ಮಾಡಿಲ್ಲ, ಅವ್ರು ಇಟ್ಕೊಂತಿದ್ದಾರೆ, ಏನು ರಿಟರ್ನ್ ಮಾಡ್ತಾ ಇಲ್ಲ, ಅವ್ರಿಗೆ ಇಷ್ಟ ಆಗಿ ಪ್ರಾಡಕ್ಟ್ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರು ರಿಟರ್ನ್ ಮಾಡಲ್ಲ. ಅವ್ರು ರಿಟರ್ನ್ ಮಾಡೋರ್ಗೆ 12 days ಟೈಮ್ ಇರುತ್ತೆ. ಆ 12 days ಒಳಗಡೆ ಅವ್ರು ರಿಟರ್ನ್ ಮಾಡಿಲ್ಲ ಅಂದ್ರೆ ಅದ್ರಲ್ಲಿ ನಮ್ಗೆ ಏನಾದ್ರು ಕಮಿಷನ್ ಪ್ರಾಡಕ್ಟ್ ನ ಬೈ ಮಾಡಿದ್ರೆ
ಅದರಿಂದ ಕಮಿಷನ್ ಅಮೌಂಟ್ ನಮಗೆ ಬರುತ್ತೆ. ಸೊ 15 to 20 ಡೇಸ್ ಆಗುತ್ತೆ, ಹಂಗೆ ರೋಟೇಟ್ ಆಗ್ತಾ ಇರುತ್ತೆ. ಓಕೆನಾ, ಆರಾಮಾಗಿ ಯೂಸ್ ಮಾಡ್ಬೋದು, ಎಲ್ರು ಆನ್ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ, ಅದರಿಂದನೂ ನಿಮ್ಗೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ ಬರುತ್ತೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ನಾವು ಅಮೌಂಟ್ ಆನ್ ಮಾಡ್ಕೊಬಹುದು, ಹಾಗೆ ನಮ್ಮ ಅಕೌಂಟ್ ಕೂಡ ಗ್ರೋತ್ ಆಗುತ್ತೆ. ಓಕೆನಾ, ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್, ಟೇಕ್ ಕೇರ್.